ವಿರಾಮದ ಬಳಿಕ ಗೀರ್ವಾಣಿ ಭಾರತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಪೂಜೆ ಕುರಿತಾಗಿ, ಗೋವಿನ ಕುರಿತಾಗಿ ನಾವು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಇನ್ನು ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ಉಲ್ಲೇಖಿಸಲಾಗಿದೆ ಅನ್ನೋದನ್ನ ಗುರುಜಿಯವರು ಬಹಳ ಕೂಲಂಕುಷವಾಗಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಗೋಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಯಾತಕ್ಕೋಸ್ಕರ ಗೋಪೂಜೆಯನ್ನು ಮಾಡಬೇಕು, ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ರೆ ಅದು ಬಗೆಹರಿತಾ ಗೋಪೂಜೆಯಿಂದ, ಅಥವಾ ಏನಾದರೂ ದೋಷಗಳಿದ್ರೆ ನಿವಾರಣೆ ಆಗುತ್ತಾ, ಒಟ್ಟಾರೆ ಗೋಪೂಜೆ ವಿಶೇಷತೆ ಮತ್ತು ಮಹತ್ವ ಏನು ಗುರುಗಳೇ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಇಲ್ಲಿ ಗೋಪೂಜೆಯನ್ನು ಮಾಡೋದ್ರಿಂದ ಅಂದರೆ ಗೋಗ್ರಾಸ, ನಾನು ಆವಾಗಲೇ ಹೇಳ್ದಂಗೆ ಗೋಗ್ರಾಸ, ಹಸುವಿಗೆ ನಾವು ಅದು ಏನು ತಿನ್ನತ್ತೆ ಆ ಆಹಾರವನ್ನು ಕೊಡಬೇಕು. ನಾವು ತಿನ್ನತಕ್ಕಂತಹ ಆಹಾರವನ್ನು ನಾವು ಪ್ರಾಣಿಗಳಿಗೆ ಕೊಡಬೇಕು, ಯಾವುದೇ ಪ್ರಾಣಿ ಆಗಲಿ. ಇವಾಗ ಗೋಮಾತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಿಂದ ಹಸುವಿಗೆ ಹೇಳ್ತಾ ಇದ್ದೀನಿ. ನೀವು ನಾಳೆ ಯಾವುದೇ ಪ್ರಾಣಿಗಳು ಕೊಟ್ಟರೂ ಕೂಡ ಮುಖ್ಯವಾಗಿ ಹಸುವಿಗೆ, ನಾಯಿಗೆ ಮತ್ತು ಪಕ್ಷಿಗಳಿಗೆ, ಅದರೊಳಗೂ ಕಾಗೆಗೆ, ಈ ಥರದಕ್ಕೆಲ್ಲ ಕೊಡಬೇಕು ಅಂತ ಹೇಳ್ತೀವಿ ನಾವು. ಯಾತಕ್ಕೆ ಅಂದರೆ ನಾವು ಹಸುವಿಗೆ ಕೊಡೋದ್ರಿಂದ ಅವತ್ತವತ್ತಿನ ನಮ್ಮ ಈ ಒಂದು ಪಾಪಕರ್ಮಗಳು, ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ಪಾಪಕರ್ಮಗಳು ನಿವಾರಣೆ ಆಗತ್ತೆ. ಕಾಗೆಗೆ ನಾವು ಅನ್ನವನ್ನಾಗಲಿ ಆಹಾರವನ್ನಾಗಲಿ ಕೊಡೋದ್ರಿಂದ ನಮ್ಮ ವಂಶದ ಏನಾದರೂ ಪಿತೃದೋಷಗಳು ಏನಾದರೂ ಇತ್ತು ಅಂದರೆ ಅದು ನಿವಾರಣೆ ಆಗತ್ತೆ. ನಾವು ಈ ಒಂದು ನಾಯಿಗೆ ಅಂದರೆ ಕಾಲಭೈರವ ಅಂತ ಕರಿತೀವಿ ನಾವು, ಕಾಲಭೈರವ ಸ್ವರೂಪ. ಹಾಗಾಗಿ ಈ ಒಂದು ನಾಯಿಗೆ, ಶ್ವಾನಕ್ಕೆ ನಾವು ಆಹಾರವನ್ನು ಕೊಡೋದ್ರಿಂದ ನಮ್ಮ ಮನೆಯನ್ನು ರಕ್ಷಣೆ ಮಾಡುತ್ತೆ. ಇವತ್ತು ಎಲ್ಲ ಸಿಟಿಗಳ, ಹಳ್ಳಿಗಳಲ್ಲಿ ಎಲ್ಲರೂ ಹಸುನ ಸಾಕೋದ್ರೆ, ಸಿಟಿಗಳಲ್ಲಿ ಎಲ್ಲರೂ ನಾಯಿನ ಸಾಕ್ತಾರೆ. ಇಷ್ಟೇ ಡಿಫ್ರೆನ್ಸು. ಅಲ್ಲಿ ದನ ಕಾಯೋನೋದು, ಇಲ್ಲಿ ನಾಯಿ ಕಾಯೋನು ಅಷ್ಟೇ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ನಾಯಿಗೆ ನಾವು ಆಹಾರವನ್ನು, ನೀವು ಯಾವತ್ತೇ ನೋಡಿ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತ ಕರಿತೀವಿ ನಾವು. ಹಾಗಾಗಿ ಏನಾಗುತ್ತೆ ಅಂದರೆ ನಾಯಿಗೆ ಆಹಾರವನ್ನು ಕೊಡೋದ್ರಿಂದ ಅದು ನಮ್ಮ ಮನೆಯನ್ನು ಅದು ಇರೋ ತನಕನೂ ಕೂಡ ಕಾಯುತ್ತೆ. ಹೀಗೆ ಪ್ರತಿಯೊಂದು ಕೂಡ ಯಾವ ಪಶು ಪಕ್ಷಿ ಪ್ರಾಣಿಗಳು ಸುಮ್ಮನೆ ಇದು ಮಾಡೋದಿಲ್ಲ. ಇವಾಗ ನಾನು ನಮ್ಮನೆ ಹತ್ರ ಒಂದು ಕಾಗೆಗೆ ಸಾಮಾನ್ಯ ಹಾಕ್ತಾ ಇರ್ತೀನಿ. ಆ ಟೈಮ್ ನನಗೆ ಒಂದ್ಸತಿ ಮರ್ತೋಗಿರುತ್ತೆ, ಹಾಕಿರಲ್ಲ, ಕರೆಕ್ಟಾಗಿ ಅಲ್ಲಿ ಕೊಂಬೆ ಮೇಲೆ ಕುತ್ಕೊಂಡು ಕೂಗುತ್ತೆ. ಅದಕ್ಕೊಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮ್ ಒಂದು 2-3 ನಿಮಿಷ, 4-5 ನಿಮಿಷದಲ್ಲಿ ನೋಡುತ್ತೆ, ಅದು ವೆಯ್ಟ್ ಮಾಡುತ್ತೆ ಸ್ವಲ್ಪ ಹೊತ್ತು. ಬರಲಿಲ್ಲ ಅಂದರೆ ಹಾಳಾಗುತ್ತೆ ಅಷ್ಟೇ. ಹಾಗಾಗಿ ನಮ್ಮ ಕೈಲಿ ಏನು ಆಗತ್ತೋ, ಬೇಕಾದಾಗ ಭಗವಂತ ಕೊಟ್ಟಿದ್ದಾಗ ಒಂದು ಹಿಡಿ ಇನ್ನೊಬ್ಬರು ಕೊಡೋದ್ರಿಂದ ಏನೂ ನಮಗೇನು ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಈ ಹಸುವನ್ನು ನಾವು ಯಾವತ್ತೂ ಕೂಡ ಮನೆಯಲ್ಲಿ ಸಾಕಬೇಕು. ವೆರಿ ಅನ್ಫಾರ್ಚುನೇಟ್ಲಿ, ಅದು ಮೋಸ್ಟ್ ಅನ್ಫಾರ್ಚುನೇಟ್ಲಿ ಸಿಟಿಗಳಲ್ಲಿ ಇದು ಆಗ್ತಾ ಇಲ್ಲ. ಯಾತಕ್ಕಾಗ್ತಿಲ್ಲ ಅಂದರೆ ನಿಮಗೆ ಈ ಒಂದು ಹಳ್ಳಿಗಳಲ್ಲಿ ದನದ ಕೊಟ್ಟಿಗೆ ಅಂತ ಇರುತ್ತೆ. ಇವತ್ತು ಅದನ್ನು ಕಾರ್ ಶೆಡ್ ಮಾಡ್ಕೊಂಡಿರೋದು ನಮ್ಮ ಸಿಟಿನಲ್ಲಿ. ಇಷ್ಟೇ ಡಿಫರೆನ್ಸು. ಅಲ್ಲಿ ದನದ ಕೊಟ್ಟಿಗೆ ಅನ್ನೋದು ಏನಿದೆ ಅದು ಕಾರ್ ಶೆಡ್ ಮಾಡ್ಕೊಂಡಿರೋದು. ಇಲ್ಲಿ ಆ ಒಂದು ದನದ ಕೊಟ್ಟಿಗೆನಲ್ಲಿ ಹಸುವನ್ನು ಸಾಕ್ತು ಅಂದರೆ ನಿಮಗೆ ಎಂತಹ ವಾಸ್ತು ದೋಷಗಳೇ ಇರಲಿ, ಮನೆಯಲ್ಲಿ ನೀವು ಹಸುವನ್ನು ಸಾಕಿದ್ದೀರ ಅಂದರೆ ಕಡಾಖಂಡಿತವಾಗಿ ಆ ಹಸುವನ್ನು ಚೆನ್ನಾಗಿ ಸಾಕಿರೋದ್ರಿಂದ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ. ಹಾಗಾದರೆ ನಾವು ಸಿಟಿನಲ್ಲಿದ್ದೀವಲ್ಲ, ನಾವು ಸಾಕೋಕ್ಕಾಗ್ತಿಲ್ವಲ್ಲ, ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾರೆ ಕೆಲವು ಸತಿ ಕೆಲವರೆಲ್ಲ ನನ್ನನ್ನು. ಅವಾಗ ನಾನು ಹೇಳ್ತೀನಿ, ಯಾವುದು ಹಸುವನ್ನು ಸಾಕ್ತಾ ಇದ್ದಾರೆ ಅವ್ರಿಗೆ ಏನು ನಿಮ್ಮ ಕೈಲಾಗತ್ತೆ, ಒಂದು ತಿಂಗಳಿಗೋ ಯಾವಾಗ ಆಗುತ್ತೋ, ಎಷ್ಟು ಟೈಮ್ ಪರ್ಯಂತ ಆಗುತ್ತೋ ನಿಮಗೆ ಅಷ್ಟು ಏನಾದರೂ ಅವ್ರಿಗೆ ಸಹಾಯ ಮಾಡಿ. ಹುಲ್ಲನ್ನು ಕೊಡೋದಕ್ಕಾಗಲಿ, ಇನ್ನೊಂದಕ್ಕಾಗಲಿ, ಯಾವುದೋ ಒಂದಕ್ಕೆ ಸಹಾಯ ಮಾಡಿ, ಅವ್ರಿಗೆ ಅನುಕೂಲ ಆಗುತ್ತೆ. ಯಾವುದೋ ದೇವಸ್ಥಾನದಲ್ಲಿ ಇರುತ್ತೆ, ಅಥವಾ ಇನ್ನೆಲ್ಲೋ ಹಳ್ಳಿನಲ್ಲೇ ಇರುತ್ತೆ. ಇವಾಗ ದೇವಸ್ಥಾನಗಳಿಗೆ ಅಂದರೆ ನಮ್ಮಲ್ಲಿ ಸಿಟಿ ಸುತ್ತಮುತ್ತದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳಿರ್ತಾರೆ, ದುಡ್ಡು ಕೊಟ್ಬಿಡ್ತಾರೆ, ಏನೋ ಆಗುತ್ತೆ, ನಡೆದೋಗುತ್ತೆ. ಪಾಪ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ನಾನು ನಮ್ಮ ಅಶ್ವವೇಗ ಚಾನಲ್ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಏನು ಅಂದರೆ, ಹಳ್ಳಿಗಳಲ್ಲಿ ತುಂಬ ಬಡ ಜನಗಳು ಇದ್ದಾರೆ, ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ. ಹಸುವನ್ನು ನೋಡ್ಕೊಳ್ಳೋಕ್ಕೂ ಅದತ್ತು ದುಡ್ಡಿರಲ್ಲ ಎಷ್ಟೋ ಜನದ ಹತ್ರ. ಅಂಥವರಿಗೆ ನೀವು ಸಹಾಯ ಮಾಡಿ. ಭಗವಂತ ಖಂಡಿತವಾಗ್ಲೂ ಜನಗಳ ಸೇವೆ, ಜನಾರ್ದನನ ಸೇವೆ. ಹಾಗಾಗಿ ಭಗವಂತ ಖಂಡಿತ ಒಲಿತಾನೆ, ನಿಮ್ಮೆಲ್ರಿಗೂ ಕೂಡ ಖಂಡಿತ ಅನುಕೂಲ ಮಾಡಿಕೊಡ್ತಾನೆ. ಹಾಗಾಗಿ ಹಸುಗಳನ್ನು ನಾವು ಸಿಟಿನಲ್ಲಿ ಅಕಸ್ಮಾತ್ ಸಾಕಿದ್ರೆ ತುಂಬ ಸಂತೋಷ ಆಗತ್ತೆ ಅಂತ. ಅಕಸ್ಮಾತ್ ಯಾಕೆಂದರೆ ಇವಾಗೆಲ್ಲ 20, 30, 30, 40 ಈ ಥರ ಜಾಗಗಳು ಇಟ್ಕೊಂಡಿದೆ. ಹಳ್ಳಿಗಳಲ್ಲಿ ಆ ಥರ ಇಲ್ಲ, ಕುಂಟೆಗಟ್ಲೆನಲ್ಲಿ ಜಾಗ ಇರುತ್ತೆ ಒಂದೊಂದು ಮನೆಯೇ. ಹಾಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ಬೇಕಾದಾಗೆ ಹಿಂದ್ಗಡೆನೋ ಹಿತ್ಲು ಅಂತ ಜಾಗ ಇರುತ್ತೆ, ಅಲ್ಲಿ ಇಟ್ಕೊಂಡಿರ್ತದೆ, ಈ ಕಡೆ ಇರುತ್ತೆ, ಮುಂದೆ ಜಗಲಿ ಇರುತ್ತೆ, ಎಲ್ಲ ಇರುತ್ತೆ. ಸಿಟಿನಲ್ಲಿ ಅವೆಲ್ಲ ಏನು ನಾವು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಈಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ವಿಲೇಜ್ ಲೈಫ್ ಆ್ಯಂಡ್ ಸಿಟಿ ಲೈಫ್. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ಈ ಒಂದು ನಗರಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳು ಯಾರು ಹಸುವನ್ನು ಮನೆಯಲ್ಲಿ ಸಾಕಕ್ಕೆ ಆಗೋದಿಲ್ಲ,
ಹಳ್ಳಿಗಳಲ್ಲಿ ಯಾರು ಸಾಕ್ತಾ ಇರ್ತಾರೆ, ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ನಾನು, ದೇವಸ್ಥಾನಗಳಿಗೆ ಎಂದು ಭಕ್ತಾದಿಗಳು ದುಡ್ಡು ಕೊಡುವಂಥದ್ದು ಇರ್ತದೆ. ಯಾವುದೋ ಕೆಲವು ಸತಿ ಹಳ್ಳಿಗಳಲ್ಲೂ ದೇವಸ್ಥಾನಕ್ಕೆ ಕಟ್ಕೊಂಡಿರ್ತಾರೆ ಹಸುನ, ನಾನು ನೋಡಿದ್ದೀನಿ ಅದನ್ನು. ಆದ್ರೆ ಅದನ್ನು ಸಾಕೋದಕ್ಕೇನೆ ಅವ್ರ ಹತ್ರ ಏನೂ ಇರೋದಿಲ್ಲ. ಅವ್ರಿಗೆ ನಾನು ಒಂದು ಸತಿ ವಿಚಾರಿಸಿದ್ದೆ, ಯಾವಾಗಲೂ ಅನ್ಸದೆ ಅವ್ರಿಗೆ ಕೊಡ್ತಕ್ಕಂತಹ ಸಂಬಳ, ಗೌರ್ಮೆಂಟಿಂದ ಸಂಬಳ ಬರುತ್ತೆ ಅಂದರು. ಆ ಸಂಬಳಗಳು ಕೇಳ್ಬಿಟ್ಟು ಸಿಟಿನಲ್ಲಿ ನೀವು ಒಂದು ಹೊತ್ತು ಒಂದು 4 ಜನ ಒಳ್ಳೆಯ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ರೆ ಏನು ಬಿಲ್ಲಾಗತ್ತೆ, ಅದು ಅವ್ರ ಒಂದು ತಿಂಗಳು ಸಂಬಳ ಆಗಿರುತ್ತೆ. ಬಾಯ್ಬಿಟ್ಟು ನಾನು ಇಷ್ಟು ಅಂತ ಹೇಳೋಕ್ಕೋಗಲ್ಲ ಅಷ್ಟೇ. ಈ ಥರದ ಪರಿಸ್ಥಿತಿನಲ್ಲಿ, ದುಸ್ಥಿತಿನಲ್ಲಿ ಎಷ್ಟೋ ಜನ ಅರ್ಚಕರುಗಳು ಹಳ್ಳಿಗಳಲ್ಲಿ ಇದ್ದಾರೆ. ಅಂಥವರಿಗೆ ನೀವು ಸಹಾಯ ಮಾಡಿ, ಆಗ ಭಗವಂತ ಖಂಡಿತವಾಗಲೂ ಒಲಿತಾನೆ. ಯಾಕೆ ಅಂದರೆ ಹಸು ಅನ್ನತಕ್ಕಂಥದ್ದು, ನಾವು ಗೋಲೋಕ ಅಂತ ಒಂದು ಇದೆ. ನಾವು ಈ ಜನೋಲೋಕ, ಮಹೋಲೋಕ, ತಪೋಲೋಕ ಈ ಥರದ್ದೆಲ್ಲ ಆದಮೇಲೆ ವೈಕುಂಠ ಬರುತ್ತೆ ಅಂತ ಹೇಳ್ತೀವಿ. ವೈಕುಂಠದಿಂದ ಇನ್ನೂ ಮೇಲಕ್ಕೆ ಏನಿದೆ ಅನ್ನೋದನ್ನು ನೋಡಿದಾಗ ಬ್ರಹ್ಮ ವೈವರ್ತ ಅನ್ನತಕ್ಕಂತಹ ಪುರಾಣದಲ್ಲಿ ಹೇಳುತ್ತೆ, ಗೋಲೋಕ ಅನ್ನೋದು ಇದೆ. 50 ಕೋಟಿ ಯೋಜನ ವಿಸ್ತೀರ್ಣದಲ್ಲಿ ಆ ಗೋಲೋಕ ಅನ್ನೋದಿದೆ. ಆ ಗೋಲೋಕದಲ್ಲಿ ಕೃಷ್ಣ, ರಾಧೆ ಈ ಒಂದು ಇವರಿಬ್ಬರ ಒಂದು ಸಾನ್ನಿಧ್ಯದಲ್ಲಿ ಲಕ್ಷಾಂತರ ಹಸುಗಳು ಇವೆ ಅಲ್ಲಿ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಅಂತಹ ಪರಮಾತ್ಮ ಯಾವಾಗಲೂ ಒಂದು ಸಾನ್ನಿಧ್ಯವನ್ನು, ಪರಮಾತ್ಮನೇ ಸಾನ್ನಿಧ್ಯ ಬಯಸ್ತಾನೆ ಹಸುವಿಂದು. ನಾನು ಯಾವಾಗಲೂ ಹಸುವಿನ ಜೊತೆ, ಅದಕ್ಕೆ ಕೃಷ್ಣಾವತಾರದಲ್ಲಿ ಯಾವಾಗಲೂ ಹಸುಗಳ ಮಧ್ಯದಲ್ಲೇ ಇದ್ದಿದ್ದವನು. ಹಾಗಾಗಿ ಅಂತಹ ಪರಮಾತ್ಮನಿಗೆ ಪರಮ ಪ್ರೀತಿ ಪಾತ್ರನಾದಂತಹ ಈ ಒಂದು ಹಸುವಿನ ಪೂಜೆಯನ್ನು ಯಾರು ಮಾಡ್ತೀರ ನೀವು, ಪೂಜೆ ಮಾಡೋ ಕ್ರಮ ಕೂಡ ನಾನು ಹೇಳಿದ್ದೀನಿ ನಿಮಗೆ. ಫಸ್ಟು ಗಣಪತಿ ಪೂಜೆ ಮಾಡಬೇಕು, ಅದಾದಮೇಲೆ ಗೋಮಾತೆಯನ್ನು, ಗೋಸೂಕ್ತ ಅಂತಲೇ ಇದೆ, ಗೋಸೂಕ್ತ ಹೇಳಿಕೊಂಡು ಪೂಜೆ ಮಾಡಬೇಕು. ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ, ಮತ್ತು ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡಿ, ಅಕ್ಕಿ ಬೆಲ್ಲವನ್ನು ಹಸುವಿಗೆ ಇಡ್ತಕ್ಕಂಥದ್ದು, ಬಾಳೆಹಣ್ಣನ್ನು ಇಡ್ತಕ್ಕಂಥದ್ದು, ಇನ್ನು ಕೆಲವರು ಬೇರೆ ಬೇರೆ ಅದರ ತಿನ್ನತಕ್ಕಂಥದ್ದು ಏನು ಬೇಕಾದರೂ ಇಡ್ಬೋದು. ಇವತ್ತು ಸಿಟಿಗಳಲ್ಲಿ ಹಸು ಏನಾಗಿದೆ ಅಂದರೆ, ನೀವು ಬಾಳೆಹಣ್ಣು ಇಟ್ಟರೆ ತಿನ್ನೋದಿಲ್ಲ, ಪ್ಲಾಸ್ಟಿಕ್ ಇಟ್ಟರೆ ತಿನ್ನುತ್ತೆ, ಆ ಥರ ಆಗೋಗಿದೆ. ಹಾಗಾಗಿ ಏನಾಗುತ್ತೆ ಅಂದರೆ ಹಸು ಏನು ತಿನ್ನುತ್ತೆ, ಹಾಗಂತ ಪ್ಲಾಸ್ಟಿಕ್ ಇಡಿಯನ್ನು ಹೇಳ್ತಿಲ್ಲ, ಹಸು ಏನು ಆಹಾರಗಳನ್ನು ತಿನ್ನುತ್ತೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಅಕ್ಕಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಅಥವಾ ನೀವು ಮನೆಯಲ್ಲಿ ಮಾಡಿರ್ತಕ್ಕಂಥ ಅನ್ನ ಆಗಿರ್ಬೋದು, ಹಳಸಿರ್ತಕ್ಕಂಥದ್ದನ್ನು ಯಾವತ್ತೂ ಇಡಬೇಡಿ, ನಿಮ್ಮ ಮನೆಗೆ ದಾರಿದ್ರ್ಯ ಬಂದುಬಿಡುತ್ತೆ. ಅದು ಒಂದು ತಿಳ್ಕೊಳ್ಳಿ. ಯಾಕೆಂದ್ರೆ ನೀವು ಹೇಗೆ ತಿನ್ನೋದಿಲ್ಲ, ನೀವು ತಿಂದೇ ಅದನ್ನು ಇನ್ನೊಬ್ಬರಿಗೆ ಇಡೋದಕ್ಕೂ ಆಗೋದಿಲ್ಲ. ಅದು ತುಂಬ ಜನ ಮಾಡ್ತಾರೆ ಆ ಥರದ್ದು, ನಾಯಿಗೆ ಹಳಸಿದ್ದು ಹಾಕೋದು ಈ ಥರದ್ದೆಲ್ಲ. ನೀವು ಯಾವ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಹಳಸಿದ ಆಹಾರನ ಹಾಕೋ ಹಾಗಿಲ್ಲ. ಕೆಟ್ಟೋಗಿರ್ತಕ್ಕಂಥದ್ದು ಎನಿ ಕೈಂಡ್, ಅದು ಯಾವುದೇ ಆಗಿರಲಿ, ಕೆಟ್ಟಿರ್ತಕ್ಕಂತಹ ಆಹಾರವನ್ನು ನೀವು ಅವತ್ತೇ ಮಾಡಿದ್ದು ಕೆಟ್ಟೋಗಿದ್ಗೂ ಹಾಕೋ ಹಾಗಿಲ್ಲ. ನೀವು ತಿನ್ನತಕ್ಕಂಥದ್ದು ಇನ್ನೊಬ್ಬರು ಕೊಡಬೇಕೇ ಹೊರತು, ಕೆಟ್ಟೋಗಿರೋದು ನೀವು ತಿಂತೀರಾ, ಹಳಸಿದ್ದನ್ನು ನೀವು ತಿಂತೀರಾ ಅಂತ ನಾನು ಕೇಳ್ತೀನಿ ಜನಗಳನ್ನು. ತಿನ್ನಲ್ಲ ಅಲ್ವಾ? ಅದಕ್ಕೂ ಹಾಗೇನೆ. ಚೆನ್ನಾಗಿರ್ತಕ್ಕಂಥ ಆಹಾರ ನೀವು ಕೊಡ್ತು ಅಂದರೆ ನೀವು ಚೆನ್ನಾಗಿರುತ್ತೆ, ನಿಮ್ಮ ಬಾಳು ಚೆನ್ನಾಗಿರುತ್ತೆ. ಕೆಟ್ಟೋಗಿರೋದು ಕೊಟ್ಟರೆ ನಿಮ್ಮ ಬಾಳು ಕೆಟ್ಟೋಗುತ್ತೆ ಅಷ್ಟೇ, ನಾನೇನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇವೆಲ್ಲ ಫ್ಯಾಕ್ಟರ್ಸ್ನೂ ಗಮನದಲ್ಲಿ ಇಟ್ಕೊಂಡು ನೀವು ಹಸುವಿನ ಪೂಜೆಯನ್ನು ಹಳ್ಳಿನಲ್ಲಿ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಯಾರಿಗಾನು ಸಿಟಿಗಳಲ್ಲಿ ಅಕಸ್ಮಾತು ಓಡಾಡ್ಕೊಂಡಿರ್ತಕ್ಕಂಥ ಮನೆ ಹಸುಗಳಾದರೆ ಅವರೇ ಕೊಟ್ಕೊಳ್ತಾರೆ. ಅದಕ್ಕೆ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡುವಂಥ ಹಸು ಇವಾಗ ಹಳ್ಳಿಗಳಲ್ಲೂ ಇರುತ್ತೆ, ಕಾಡು ಮೇಡು ಅಲ್ಕೊಂಡು ಬರ್ತಕ್ಕಂಥದ್ದು ಎಲ್ಲನೂ. ಅಂಥದಕ್ಕೆ ನಾವು ಕೊಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಭಾವನೆ. ಇನ್ನು ಗುರುಗಳೇ, ಇದನ್ನು ಹೆಣ್ಣು ಮಕ್ಕಳು ಮಾತ್ರ ಪೂಜೆ ಮಾಡಿದ್ರೆ ಒಳಿತಾ ಅಥವಾ ಗಂಡು ಮಕ್ಕಳು ಮಾಡ್ಬೋದಾ? ಯಾವ ಸಮಯದಲ್ಲಿ ಮಾಡಿದ್ರೆ ಹೆಚ್ಚಿನ ಒಂದು ಫಲಿತಾಂಶ ನಮಗೆ ಸಿಗುತ್ತೆ ಅಂತ? ನೋಡಿ, ಸಾಮಾನ್ಯವಾಗಿ ಹಸುವಿನ ಪೂಜೆಯನ್ನು ಮಾಡಬೇಕು ಅಂದರೆ ಮುಖ್ಯವಾಗಿ 2 ಕಾಲಗಳಿದೆ ಪ್ರತಿದಿನದಲ್ಲೂ ಕೂಡ. ಒಂದು ಸೂರ್ಯೋದಯ ಕಾಲ, ಇನ್ನೊಂದು ಸೂರ್ಯಾಸ್ತ ಕಾಲ. ಸೂರ್ಯೋದಯ ಕಾಲದಲ್ಲಿ ಅಂದರೆ ಸೂರ್ಯ ಹುಟ್ಟು ಆದಮೇಲೆ ಪ್ರಾತಃ ಕಾಲ, ಉಷಃಕಾಲ ಅಂತ ನಾವೇನು ಹೇಳ್ತೀವಿ, ಆ ಪ್ರಾತಃ ಕಾಲದಲ್ಲಿ ಹಸುವಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಗೃಹ ಪ್ರವೇಶಗಳನ್ನು ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ 48 ನಿಮಿಷ ಮುಂಚೆ, ಅಪ್ರಾಕ್ಸಿಮೇಟ್ಲಿ 1 ಅವರ್ ಅಂತ ಇಟ್ಕೊಳ್ಳಿ, 1 ಅವರ್ ಮುಂಚೆ ಬ್ರಾಹ್ಮಿ ಮುಹೂರ್ತ, ಅದಕ್ಕೆ 1 ಗಂಟೆಯ ಮುಂಚೆ ನಿಮಗೆ ಅರುಣೋದಯ ಕಾಲ. ಈ ಟೈಮ್ಗಳಲ್ಲಿ ಗೃಹ ಪ್ರವೇಶಕ್ಕೆ ನೀವು ಒಳ್ಳೆಯ ಮುಹೂರ್ತನ ಇಡಿಸ್ಕೋಬೇಕು. ಫಸ್ಟ್ ಆಫ್ ಆಲು ನೀವು ಮುಹೂರ್ತನ ಸರಿಯಾಗಿ ಇಡಿಸ್ಕೊಳ್ಳಿಲ್ಲ ಅಂದರೆ ಅದು ತೊಂದರೆ ಆಗುತ್ತೆ. ಹಾಗಾಗಿ ಒಂದು ಸರಿಯಾದಂತಹ ಒಳ್ಳೆಯ ಮುಹೂರ್ತದಲ್ಲಿ ಈ ಒಂದು ಗೃಹ ಪ್ರವೇಶವನ್ನು ಮಾಡಿ, ಮೊದಲಿಗೆ ಹಸುವನ್ನು ಪ್ರವೇಶ ಮಾಡಿ, ಅನಂತರದಲ್ಲಿ ನೀವು ಪ್ರವೇಶ ಆಗಿ. ಪ್ರತಿನಿತ್ಯ ನೀವು ಹಸುವನ್ನು ಪೂಜೆ ಮಾಡ್ತಕ್ಕಂತಹ ಒಂದು ಸಂಕಲ್ಪ ಏನಾದರೂ ಇತ್ತು ಅಂದರೆ ಪ್ರಾತಃ ಕಾಲದಲ್ಲಿ ಮಾಡಿ. ಪ್ರಾತಃ ಕಾಲ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಗೋಧೂಳಿ ಮುಹೂರ್ತ ಅಂತಲೇ ಇದೆ ಸಾಯಂಕಾಲಕ್ಕೆ. ಹಸುಗಳು ಮನೆಗೆ ಹಿಂದಿರ್ತಕ್ಕಂಥ ದನದ ಕೊಟ್ಟಿಗೆಗೆ ಎಲ್ಲಿ ಹೋಗಿರುತ್ತೆ ಮೇಯ್ಕೊಂಬೋದಕ್ಕೆ ಅಲ್ಲಿಂದ ಹಿಂದಿರುತ್ತಕ್ಕಂತಹ ಸಮಯ. ಸಾಮಾನ್ಯವಾಗಿ ಅದು ಒಂದು 5 ರಿಂದ 6 ಕಾಲ 6:15 ತನಕ ಸೂರ್ಯೋದಯದ ಮೇಲೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 5 to 6, 6:30 ಈ ಟೈಮಲ್ಲಿ ಹಸುವಿಗೆ ನೀವು ಏನಾದರೂ ಫೀಡ್ ಮಾಡಿ. ಈ 2 ಕಾಲದಲ್ಲಿ ಮಾಡ್ತಕ್ಕಂಥದ್ದು
ಬಹಳ ಶ್ರೇಷ್ಠ. ಹಾಗಾಗಿ ಹಸುವನ್ನು ಈ ರೀತಿಯಾಗಿ ಪೂಜೆ ಮಾಡಿ, ಹಸುವನ್ನು ಈ ರೀತಿಯಾಗಿ ನೀವು ಆಹಾರವನ್ನು ಕೊಡಿ. ಇದನ್ನು ಹೆಂಗಸರು ಮಾತ್ರ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಹೆಂಗಸರು ಮಾಡೋದ್ರಿಂದ ಅವ್ರಿಗೆ ದೀರ್ಘ ಸೌಮಂಗಲ್ಯ ಸಿಗುತ್ತೆ. ಮತ್ತು ಈ ಒಂದು ಯಾರಿಗೆ ಸಂತಾನ ದೋಷ ಇರುತ್ತೆ, ಸಂತಾನ ಆಗಿರಲ್ಲ ಅಂಥವರು 48 ದಿನಗಳ ಕಾಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸ್ತ್ರೀಯರು 48 ದಿನಗಳ ಕಾಲ ತಪ್ಪದೆ ಅಂದಾಗ ನಿಮಗೆ ತಕ್ಷಣ ಪ್ರಶ್ನೆ ಬರುತ್ತೆ, ನಾವು ಋತುಮತಿ ಆಗ್ತೀವಲ್ಲ ಹೆಂಗೆ ಅಂತ. ಆ ಋತುಮತಿಯಾದ 5 ದಿನಗಳು ಬಿಡಬೇಕು, 4 ದಿನಗಳು ಕಂಪ್ಲೀಟು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆದರೆ ಅದು ಲೆಕ್ಕಾಚಾರ ಇರೋದು ಹಾಗಲ್ಲ. ಆಯುರ್ವೇದದ ಪ್ರಕಾರ ಎಲ್ಲಿ ತನಕ ಋತುಸ್ರಾವ ಆಗ್ತಿರುತ್ತೆ, ಇವಾಗ ಕೆಲವರಿಗೆ 2nd ಡೇಗೆ ನಿಲ್ಲತ್ತೆ, ಇಲ್ಲ 3rd ಡೇಗೆ ನಿಲ್ಲತ್ತೆ, ಕೆಲವರಿಗೆ 5th ಡೇ ಆದ್ರೂ ಆಗ್ತಾ ಇರುತ್ತೆ. ಅದು ಇದ್ದಾಗ ಮಾಡಬಾರ್ದು. ಕಂಪ್ಲೀಟಾಗಿ ನಿಂತ ಮೇಲೆ ಅದು ನಿಮಗೆ ಗೊತ್ತಾಗುತ್ತೆ. ಅದರಿಂದ ಅದು ನೀವು ನೋಡ್ಕೋಬೋದು. ಅದು ಆದ ನೆಕ್ಸ್ಟ್ ಡೇಯಿಂದ ತಲೆಗೆ ನೀರು ಹಾಕ್ಕೊಂಡು ಆಮೇಲೆ ನೀವು 48 ದಿನಗಳ ಕಾಲ ಗೋ ಸೇವೆಯನ್ನು ಮಾಡ್ತು ಅಂದರೆ ಕಡಾಖಂಡಿತವಾಗಿ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು. ನೀವು ಮಾಡ್ತಕ್ಕಂತಹ ಕರ್ಮದಲ್ಲಿ ಶ್ರದ್ಧೆ ಇರಬೇಕು ಅಷ್ಟೇ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.